ಸನ್ಮಾನ್ಯ ಸಭಾಧ್ಯಕ್ಷರೇ, ಮಹಿಳೆ ಬಗ್ಗೆ ಬಹಳ ದೊಡ್ಡ ವ್ಯಾಖ್ಯಾನ ನಿರಂತರವಾಗಿ ಸದನದಲ್ಲಿ ಎಲ್ಲರೂ ಚರ್ಚೆ ಮಾಡಿದ್ವಿ. ಮನೆಯಲ್ಲಿ ಒಬ್ಬ ತಾಯಿ ಒಂದು ಮಗುವನ್ನು ಸಾಕಿ ಕಕಸು ಮತ್ತು ಉಚ್ಚೆ ಊದಾಗಿ ತೊಳೆಯೋದೇ ಕಷ್ಟ. ಅಂಥದ್ರಲ್ಲಿ 15-20 ಮಕ್ಕಳು ಒಂದೊಂದು ಥರ ಇರ್ತಾರೆ, 30-40 ಮಕ್ಕಳೆಲ್ಲ ಇರ್ತಾರೆ. ಅಷ್ಟನ್ನು ನಿಭಾಯಿಸಿ ಒಂದ್ಸಾರಿ ಅಕ್ಬರ್ ಹೇಳಿದಂತೆ ಮಕ್ಕಳನ್ನ ನಿಭಾಯಿಸೋದೇನು ದೊಡ್ಡ ಸುದ್ದಿ ಏನಂತೆ. ಅದಕ್ಕೆ ಅಕ್ಬರ್ಗೆ ನನ್ನ ಹತ್ರ ಕರ್ಕೊಬಾ ಒಂದು ಮಗುನ ಅಂದಂತೆ. ಕರ್ಕೊಬಂದಂತೆ ಒಳಗೆ ಶುರು ಮಾಡ್ತಂತೆ. ಏನು ಬೇಕು ಅಂತ, ಆನೆ ಬೇಕು ಅಂತ ಆನೆ ಕರೆಸಿದಂತೆ. ಒಂದು ದೊಡ್ಡ ಬಳೆ ಬೇಕು ಅಂದಂತೆ, ಬಳೆ ತಂದು ಕೊಟ್ರಂತೆ. ಆನೆ ಅದ್ರೊಳಗೆ ನುಗ್ಸು ಅಂತಂತೆ, ಬೀರ್ಬಲ್ಲು ಮುಚ್ಚಿಟ್ಕೊಂಡ್ಬಿಡ್ತಂತೆ. ಮಕ್ಕಳನ್ನ ಸುಧಾರಣೆ ಮಾಡೋದು ಅಷ್ಟೆಲ್ಲ ಸುಲಭ ಅಲ್ಲ. ಅದರಿಂದ ಸಮಾನ ವೇತನ ಸಮಾನ ಉದ್ಯೋಗ ಇಲ್ಲ. ಒಬ್ಬ DC ನಿವೃತ್ತಿ ಆದರೆ 90,000, ಒಬ್ಬ MLA ನಿವೃತ್ತಿ ಆದರೆ 50,000. ಅಂಗನವಾಡಿಯವರು ವರ್ಷ ಎಲ್ಲ ಪೂರ ಕೆಲಸ ಮಾಡಿದ್ರೆ 72,000. ಅದು 72,000. MLA ನಿವೃತ್ತಿ ಆದ್ರೆ 50,000 ಇಲ್ಲ, ಅದನ್ನೇ ಬರೀತಾರೆ ಪತ್ರಿಕೆಯವರು. ಎರಡು ಸಾರಿ ಇಲ್ಲ 2 ಸಾರಿ ಆದ್ರೂ ಇಲ್ಲ, ಅದನ್ನೇ ಬರೀತಾರೆ ಕರೆಕ್ಟ್ ಆಗಿ. 2 ಸಾರಿ MLA ಕರೆಕ್ಟ್ ಆಯ್ತು. 30,000-40,000 ಅಂತ ತಿಳ್ಕೊಳ್ಳೋಣ. ಆದ್ರೆ ನಮ್ಮೂರಲ್ಲಿ ನಾಟಿ ಮಾಡೋ ಚಿಕ್ಕ ತಾಯಿ ಸಂಬಳ ಎಷ್ಟು ಗೊತ್ತು ಸರ್? ವರ್ಷಕ್ಕೆ 60,000, 8.5 ಗಂಟೆ ಕೆಲಸ ಮಾಡ್ತಾರೆ. ಅದು ಬೇಡಿ. ಸಮಾನ ಉದ್ಯೋಗ ಸಮಾನ ವೇತನ ಅಂತಲ್ಲ, ದಯವಿಟ್ಟು 10,000 ರೂಪಾಯಿ ಕೊಡೋದ್ರ ಮೂಲಕ ನಾನಾ ಥರದ ಅವ್ರಿಗೆ ಸೇವೆ ಕೊಡೋದು. ಆಮೇಲೆ ಅವ್ರಿಗೊಂದು ಹೆಲ್ತ್ ಕಾರ್ಡು ಕೊಡಿ. ಮಕ್ಕಳನ್ನ ಸಾಕಿ ಅವ್ರಿಗೂ ಆರೋಗ್ಯ ಕೆಟ್ಟಿರ್ತದೆ, ಅವ್ರಿಗೊಂದು ಹೆಲ್ತ್ ಕಾರ್ಡ್ನು ಕೊಡೋದ್ರ ಮೂಲಕ. ಜಗದೀಶ್ ಶೆಟ್ಟರ್ ಅವರಲ್ಲಿ ಒಂದು ಶಬ್ದ ಉಪಯೋಗಿಸಿದ್ರು, ಅದನ್ನು ಕಡ್ತಿಂದ ತೆಗೆದಾಕಬೇಕು ಅಂತ ತಮ್ಮಲ್ಲಿ ಜಾಡ್ಮಲ್ಲಿ ಅನ್ನೋ ಶಬ್ದ ಸದನದಲ್ಲಿ ಬರಬಾರ್ದು. ಪೌರ ಕಾರ್ಮಿಕ ಅಂತಕ್ಕಂಥದ್ದು ಹೇಳೋದು ಸರ್. ಆ ಜಾಡ್ಮಲ್ಲಿ ಅಂತಕ್ಕಂಥ ಶಬ್ದ ಇದೆಯಲ್ಲ, ಅದು ಡಿಕ್ಷನರಿಯಿಂದನೇ ಕಿತ್ತಾಕ್ಬೇಕು, ಅದು ಹೇಳ್ಬಾರ್ದು ಎಲ್ಲೋ ಅನ್ನೋದು ನನ್ನ ವಿನಂತಿ. ದಯವಿಟ್ಟು. ಎಲ್ಲರೂ ಮಾತಾಡಿದ್ದಾರೆ. ಭಾರತ ಮಾತೆ ಹೆಣ್ಣು, ತಾಯಿ ಭುವನೇಶ್ವರಿ ಹೆಣ್ಣು, ಎಲ್ಲ ಹೆಣ್ಣು ಅಂತ ಭೂಮಿ ಹೆಣ್ಣು ಅಂತೀವಿ. ಆ ಹೆಣ್ಣನ್ನ ಇಲ್ಲಿ 10,000 ಹೆಣ್ಮಕ್ಳಲ್ಲಿ ಮನಗವ್ರೆ. ಆ ಹೆಣ್ಣನ್ನ ಭೂಮಿಯಿಂದ ಏಳಿಸಿ ಊರು ಕಳಿಸ್ತಕ್ಕೆ ಒಂದು ಒಳ್ಳೆಯ ಘೋಷಣೆ ಆಗಲಿ ಅಂತ ತಮ್ಮ ಮೂಲಕ ವಿನಂತಿ ಮಾಡ್ತಾರೆ. ಸೀರೆ ಕೊಡ್ತಾ ಇಲ್ಲ ಸೀರೆ ಕೊಡ್ತಾರೆ. ಹೆಣ್ಮಕ್ಳು ಮುಟ್ಕೊಳಕ್ಕಾಗಲ್ಲ. ಸನ್ಮಾನ್ಯ ಸಭಾಧ್ಯಕ್ಷ